ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ಅದ್ಭುತವಾದ ಮಹಾಕಾವ್ಯದಂತಹ ಪ್ರೇಮಕಥೆಯ ಆಳಕ್ಕೆ ಇಳಿಯೋಣ. ಇದು ಕೇವಲ ಒಂದು ಪ್ರೇಮಕಥೆ ಅಷ್ಟೇ ಅಲ್ಲ, ಇದು ತ್ಯಾಗ, ಅಹಂಕಾರ ಮತ್ತು ಯುಗಯುಗಗಳನ್ನ ಮೀರಿದ ಒಂದು ಬಂಧದ ಕತೆ. ಈಗ ಜಗತ್ತಿನ ಅತಿ ಶ್ರೇಷ್ಠ ಪ್ರೇಮಕಥೆ ಯಾವುದು ಅಂತ ಕೇಳಿದ್ರೆ ತಕ್ಷಣ ತಲೆಗೆ ಬರೋದೇ ರೋಮಿಯೋ ಜೂಲಿಯೆಟ್ ಇಲ್ವೇ ಲೈಲಾ ಮಜ್ನು ಅಲ್ವಾ? ಆದರೆ ಇವೆಲ್ಲಕ್ಕೂ ಮಿಗಿಲಾದ, ಇವೆಲ್ಲಕ್ಕೂ ಸಾವಿರಾರು ವರ್ಷಗಳ ಹಿಂದಿನ ಒಂದು ಕಥೆ ಇದೆ ಗೊತ್ತಾ? ಹೌದು, ಇದು ಎಂಥ ಕತೆ ಅಂದ್ರೆ ಒಬ್ರನ್ನೊಬ್ರು ನೋಡೇ ಇಲ್ಲ, ಭೇಟಿನೂ ಆಗಿಲ್ಲ, ಆದರೂ ಪ್ರೀತಿ ಹುಟ್ಟುತ್ತೆ. ಆತ್ಮಗಳ ನಡುವಿನ ಬಂಧ ಇದು. ಅಷ್ಟೇ ಅಲ್ಲ, ಈ ಕಥೆಯ ಅಂತ್ಯ ಇದೆಯಲ್ಲ, ಅದು ಪ್ರೀತಿಯ ಶಕ್ತಿ ಎಷ್ಟು ದೊಡ್ಡದು ಅಂತಾನೂ ಹೇಳುತ್ತೆ, ಅಹಂಕಾರ ಎಷ್ಟು ವಿನಾಶಕಾರಿ ಅಂತಾನೂ ತೋರಿಸುತ್ತೆ. ಸರಿ, ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಈ ಅದ್ಭುತ ಕಥೆಯ ನಾಯಕ-ನಾಯಕಿ ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಶಿವ ಮತ್ತು ಸತೀದೇವಿ. ಇವರಿಬ್ರು ಅಕ್ಷರಶಃ ಎರಡು ಬೇರೆ ಬೇರೆ ಪ್ರಪಂಚಗಳಿಗೆ ಸೇರಿದವರು, ಒಂದಕ್ಕೊಂದು ಸಂಪೂರ್ಣವಾಗಿ ವಿರುದ್ಧವಾದ ಸಿದ್ಧಾಂತಗಳನ್ನು ಪ್ರತಿನಿಧಿಸೋರು. ಒಂದು ಕಡೆ ಸತಿಯ ಪ್ರಪಂಚ ಅಂದ್ರೆ ಅವಳ ತಂದೆ ದಕ್ಷ ಪ್ರಜಾಪತಿಯ ಭವ್ಯ ಅರಮನೆ. ಅಲ್ಲಿ ಏನಿದೆ ಅಂದ್ರೆ ಹೆಮ್ಮೆ, ಅಧಿಕಾರ, ನಿಯಮಗಳು, ಸಮಾಜದ ಕಟ್ಟುಪಾಡು ಎಲ್ಲವೂ. ಇನ್ನೊಂದು ಕಡೆ ಶಿವನ ಪ್ರಪಂಚ, ಕೈಲಾಸ. ಅಲ್ಲಿರೋದು ಸಂಪೂರ್ಣ ವಿರುದ್ಧ. ಸರಳತೆ, ಸ್ವಾತಂತ್ರ್ಯ, ವೈರಾಗ್ಯ, ಪ್ರಕೃತಿಯ ಜತೆಗಿನ ಒಂದು ಅದ್ಭುತ ಸಮತೋಲನ. ಅಂದ್ರೆ ಇದು ಕೇವಲ ಎರಡು ಜಾಗಗಳ ನಡುವಿನ ಕಥೆಯಲ್ಲ, ಬದಲಾಗಿ ಎರಡು ತತ್ವಗಳ ನಡುವಿನ ಸಂಘರ್ಷ. ಇನ್ನು ಸತಿ ಬಗ್ಗೆ ಹೇಳಬೇಕು ಅಂದ್ರೆ ಆಕೆ ಸಾಮಾನ್ಯಳಲ್ಲ, ಸೃಷ್ಟಿಕರ್ತ ಬ್ರಹ್ಮನ ಮೊಮ್ಮಗಳು. ಅರಮನೆಯ ವೈಭವ, ಆಡಂಬರದಲ್ಲೇ ಬೆಳೆದಿದ್ದು. ಆದರೆ ಅವಳ ಮನಸ್ಸು ಮಾತ್ರ ಅದ್ಯಾವುದರಲ್ಲೂ ಇರಲಿಲ್ಲ. ಆಕೆ ಆತ್ಮ ಹುಡುಕ್ತಾ ಇದ್ದಿದ್ದು ಬೇರೆ ಏನನ್ನೋ. ಈ ಲೌಕಿಕ ಸಂಪತ್ತಿಗಿಂತ ಆಧ್ಯಾತ್ಮಿಕ ಶುದ್ಧತೆಯೇ ಅವಳಿಗೆ ಮುಖ್ಯವಾಗಿತ್ತು. ಹಾಗೆ ಬೆಳೆಯುತ್ತಾ ಅವಳು ಕೇಳಿದ್ಯಾರ ಬಗ್ಗೆ ಗೊತ್ತಾ? ಸಮಾಜದ ಯಾವ ಕಟ್ಟುಪಾಡಿಗೂ ಸಿಗದ ವೈರಾಗ್ಯದ ಸಾಕಾರ ಮೂರ್ತಿಯಾದ ಶಿವನ ಬಗ್ಗೆ. ಅವನ ಕಥೆಗಳನ್ನು ಕೇಳ್ತಾ ಕೇಳ್ತಾ ಅವನ ಆದರ್ಶಗಳಿಗೆ ಮನಸೋತಳು. ಮೊದಲಿಗೆ ಅದು ಕೇವಲ ಒಂದು ಭಕ್ತಿ, ಒಂದು ಮೆಚ್ಚುಗೆ. ಆದರೆ ದಿನ ಕಳೆದಂತೆ ಆ ಭಾವನೆ ನಿಧಾನವಾಗಿ ಆಳವಾದ ಪ್ರೀತಿಯಾಗಿ ಬದಲಾಯಿತು. ಆದರೆ ಒಂದು ಸಮಸ್ಯೆ ಇತ್ತು. ಅವಳ ತಂದೆ ದಕ್ಷ ಇದ್ದಾನಲ್ಲ, ಅವನು ಪ್ರತಿನಿಧಿಸೋ ಜಗತ್ತಿಗೆ ಈ ಪ್ರೀತಿ ಒಪ್ಪುವಂಥದ್ದಾಗಿರಲಿಲ್ಲ. ಇದೊಂದು ನಿಷಿದ್ಧ ಪ್ರೀತಿಯಾಗಿತ್ತು. ತನ್ನ ಮಗಳು ಶಿವನನ್ನ ಪ್ರೀತಿಸ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾದ ತಕ್ಷಣ ದಕ್ಷನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಅವನ ಕಿರುಚಾಡ್ದ, ಯಾರವನು? ಸ್ಮಶಾನದಲ್ಲಿರೋನು, ಮೈತುಂಬ ಬೂದಿ ಬಳಕೊಂಡಿರೋ ಅಸಂಸ್ಕೃತ, ನಮ್ಮ ಘನತೆಗೆ ಅವನೆಲ್ಲೋ ಸರಿಹೊಂದಲ್ಲ ಅಂತ. ಯಾಕಂದ್ರೆ ದಕ್ಷಿಣ ಪಾಲಿಗೆ ಶಿವ ಸಮಾಜದ ನಿಯಮಗಳನ್ನೆಲ್ಲ ಮೀರಿದ ಒಬ್ಬ ಅಲೆಮಾರಿ ಅಷ್ಟೇ. ಆದ್ರೆ ಸತಿ ಹೆದರಲಿಲ್ಲ, ಹಿಂದೆ ಸರಿಯಲಿಲ್ಲ. ತನ್ನ ತಂದೆ ಎದುರೇ ಶಿವನನ್ನ ಬಲವಾಗಿ ಸಮರ್ಥಿಸ್ಕಂಡ್ಲು. ಅವಳು ಹೇಳಿದ್ಲು, ಅಪ್ಪ, ಅವನ ಸರಳತೆ ಅಶುದ್ಧಿಯಲ್ಲ, ಅದೇ ಪರಿಪೂರ್ಣತೆ. ಇಡೀ ಬ್ರಹ್ಮಾಂಡವೇ ಅವನ ರೂಪದಲ್ಲಿದೆ ಅಂತ ಧೈರ್ಯವಾಗಿ ಉತ್ತರ ಕೊಟ್ಲು. ನೋಡಿ, ದಕ್ಷಿಣೆಗೆ ಯಾವುದು ದೋಷವಾಗಿ ಕಾಣ್ತಿತ್ತೋ ಅದರಲ್ಲಿ ಸತಿ ಬ್ರಹ್ಮಾಂಡದ ಸತ್ಯವನ್ನೇ ಕಂಡ್ಲು. ತನ್ನ ತಂದೆಯನ್ನ ಒಪ್ಪಿಸೋದು ಸಾಧ್ಯವಿಲ್ಲ ಅಂತ ಸತಿಗೆ ಅರ್ಥವಾಯಿತು. ಆಗ ಅವಳು ತನ್ನ ಪ್ರೀತಿಯನ್ನ ಸಾಬೀತುಪಡಿಸೋಕೆ, ಆ ಶಿವನ ಹೃದಯವನ್ನೇ ಗೆಲ್ಲೋಕೆ ಒಂದು ಅಂತಿಮ ನಿರ್ಧಾರಕ್ಕೆ ಬಂದ್ಲು. ಅದೊಂದು ಆಧ್ಯಾತ್ಮಿಕ ಹೆಜ್ಜೆ. ಅವಳು ಒಂದು ಪ್ರತಿಜ್ಞೆ ಮಾಡ್ಲು. ಅವನನ್ನ ಸೇರೋಕೆ ನಾನು ಈ ಇಡೀ ಜಗತ್ತನ್ನೇ ಬಿಡ್ತೀನಿ ಅಂತ ಹೇಳಿ ಹೊರಟೆಬಿಟ್ಲು. ಎಲ್ಲಿಗೆ? ಹಿಮಾಲಯಕ್ಕೆ. ಅಲ್ಲಿ ವರ್ಷಗಳ ಕಾಲ ಬಿಸಿಲು, ಚಳಿ, ಹಸಿವು ಅಂತ ಲೆಕ್ಕಿಸದೆ ಕಠೋರ ತಪಸ್ಸು ಮಾಡಿದ್ಲು. ಅವಳ ಭಕ್ತಿಯ ತೀವ್ರತೆ, ಆ ತಪಸ್ಸಿನ ತಾಪ ಗಾಢ ಧ್ಯಾನದಲ್ಲಿದ್ದ ಶಿವನನ್ನೇ ತಟ್ಟಿ ಎಬ್ಬಿಸ್ತು. ಹೌದು, ಆಕೆಯ ತಪಸ್ಸಿನ ಜ್ವಾಲೆ ಶಿವನನ್ನ ಜಾಗೃತಗೊಳಿಸ್ತು. ಆಗ ಶಿವನಿಗೆ ಅರಿವಾಯಿತು, ಓ, ಇದು ಕೇವಲ ಯಾವುದೋ ಆಸೆಗಾಗಿ ಮಾಡ್ತಿರೋ ತಪಸ್ಸಲ್ಲ, ಇದೊಂದು ಆತ್ಮ ಇನ್ನೊಂದು ಆತ್ಮಕ್ಕೆ ಕಳುಸ್ತಿರೋ ಕರೆ ಅಂತ. ಸತಿಯ ಆ ನಿಷ್ಕಲ್ಮಶ ಪ್ರೀತಿಗೆ ಶಿವ ಮನಸೋತ. ಅವಳನ್ನ ಮದುವೆ ಆಗೋಕೆ ಒಪ್ಕೊಂಡ. ಅಬ್ಬಾ, ಆ ಮದುವೆ ಇದೆಯಲ್ಲ, ಅದು ಕೇವಲ ಇಬ್ಬರು ವ್ಯಕ್ತಿಗಳ ಮದುವೆ ಆಗಿರ್ಲಿಲ್ಲ. ಅದು ಪ್ರಕೃತಿ ಮತ್ತು ಪುರುಷನ ಸಂಗಮ, ಭಕ್ತಿ ಮತ್ತು ವೈರಾಗ್ಯದ ಮಿಲನ. ಆ ಮದುವೆಗೆ ಸ್ವತಃ ಸೃಷ್ಟಿಕರ್ತ ಬ್ರಹ್ಮನೇ ಪುರೋಹಿತನಾಗಿದ್ದ. ಇಡೀ ದೇವಾನುದೇವತೆಗಳೆಲ್ಲರೂ ಸಾಕ್ಷಿಯಾಗಿ ನಿಂತಿದ್ರು. ಅದು ನಿಜಕ್ಕೂ ಒಂದು ಬ್ರಹ್ಮಾಂಡದ ವಿವಾಹ. ಸರಿ, ಮದುವೆ ಆಯಿತು. ಸತಿ ಮತ್ತು ಶಿವ ಕೈಲಾಸದಲ್ಲಿ ತುಂಬಾ ಸಂತೋಷವಾಗಿದ್ರು. ಆದರೆ ಇನ್ನೊಂದು ಕಡೆ ದಕ್ಷನ ಮನಸ್ಸಲ್ಲಿ ಹೊತ್ಕೊಂಡಿದ್ದ ದ್ವೇಷ, ಅಹಂಕಾರದ ಬೆಂಕಿ ಮಾತ್ರ ಆರೇ ಇರಲಿಲ್ಲ. ಅದು ಒಳಗೊಳಗೆ ಉರಿಯುತ್ತಲೇ ಇತ್ತು. ಅವನಿಗೆ ಅದನ್ನ ಸಹಿಸೋಕೆ ಆಗ್ತಿರ್ಲಿಲ್ಲ. ತನ್ನ ಮಗಳು ತನ್ನ ಮಾತನ್ನ ಮೀರಿ ತಾನು ಕಟ್ಟಿದ ನಿಯಮಗಳ ಪ್ರಪಂಚಕ್ಕೆ ಸೇರಿದವನನ್ನ ಮದುವೆಯಾದಳು ಅನ್ನೋ ಸಿಟ್ಟು. ಆ ಅಹಂಕಾರವೇ ನೋಡಿ ಮುಂದೆ ನಡೆಯುವ ಒಂದು ದೊಡ್ಡ ದುರಂತಕ್ಕೆ ಬೀಜವಾಯಿತು. ಹೀಗಿರುವಾಗ ದಕ್ಷ ಒಂದು ಪ್ಲಾನ್ ಮಾಡ್ದ.
ತನ್ನ ಶಕ್ತಿ, ತನ್ನ ಅಧಿಕಾರವನ್ನ ಇಡೀ ಜಗತ್ತಿಗೆ ತೋರಿಸ್ಬೇಕು ಅಂತ ಒಂದು ದೊಡ್ಡ ಮಹಾಯಜ್ಞವನ್ನೇ ಆಯೋಜಿಸ್ತ. ಬ್ರಹ್ಮ, ವಿಷ್ಣುವಿನಿಂದ ಹಿಡಿದು ಎಲ್ಲ ದೇವತೆಗಳಿಗೆ, ಋಷಿಗಳಿಗೆ, ರಾಜರಿಗೆ ಎಲ್ರಿಗೂ ಆಹ್ವಾನ ಕಳಿಸ್ತ. ಆದೇ ಉದ್ದೇಶಪೂರ್ವಕವಾಗಿ ಒಂದೇ ಒಂದು ಹೆಸರನ್ನ ಮಾತ್ರ ಬಿಟ್ಟಿದ್ದ. ಅದು ಬೇರೆ ಯಾರ್ದೂ ಅಲ್ಲ, ಅವನ ಸ್ವಂತ ಅಳಿಯ ಶಿವನ ಹೆಸರು. ಈ ವಿಷಯ ಸತಿಗೆ ಗೊತ್ತಾಯಿತು. ಅವಳು ನನ್ನ ತಂದೆ ಮನೆಗೆ ಹೋಗೋಕೆ ನನಗ್ಯಾಕೆ ಆಹ್ವಾನ ಬೇಕು ಅಂತ ವಾದ ಮಾಡ್ಲು. ಯಜ್ಞಕ್ಕೆ ಹೋಗಲೇಬೇಕು ಅಂತ ನಿರ್ಧಾರ ಮಾಡ್ಲು. ಶಿವ ಎಷ್ಟೋ ಹೇಳಿ ನೋಡ್ದ, ಬೇಡ ಸತಿ, ಆಹ್ವಾನ ಇಲ್ದೇ ಹೋದ್ರೆ ಅವಮಾನ ಆಗುತ್ತೆ ಅಂತ ಎಚ್ಚರಿಸಿದ. ಆದ್ರೆ ಅವಳು ಕೇಳಲಿಲ್ಲ. ತನ್ನ ಕುಟುಂಬದ ಮೇಲಿನ ಪ್ರೀತಿ ಅವಳನ್ನ ಅಲ್ಲಿಗೆ ಎಳ್ಕೊಂಡು ಹೋಯಿತು. ಸತಿಯ ಆ ಒಂದು ನಿರ್ಧಾರ, ಅದೇ ನೋಡಿ ಈ ಕಥೆಯನ್ನ ಅತ್ಯಂತ ದುರಂತದ ಆದರೆ ಅಷ್ಟೇ ಶಕ್ತಿಯುತವಾದ ಘಟ್ಟಕ್ಕೆ ತೆಗೆದುಕೊಂಡು ಹೋಯಿತು. ಸತಿ ಯಜ್ಞಶಾಲೆಗೆ ಹೋದಳು. ಆದರೆ ಅಲ್ಲಿ ಅವಳ ತಂದೆ ದಕ್ಷ ಅವಳನ್ನು ನೋಡಿದ್ರೂ ನೋಡದ ಹಾಗೇ ಇದ್ದ. ಅಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ, ಅಲ್ಲಿ ನೆರೆದಿದ್ದ ಎಲ್ಲ ದೇವತೆಗಳ ಮುಂದೆ ಎಲ್ಲರ ಎದುರು ಶಿವನಿಗೆ ಅವಮಾನ ಮಾಡಿದ. ಆ ಬೂದಿ ಬಳಕೊಂಡ ಅಲೆಮಾರಿ ಈ ಪವಿತ್ರ ಯಜ್ಞಕ್ಕೆ ಯೋಗ್ಯನಲ್ಲ ಅಂತ ಕೂಗಾಡ್ದ. ಆ ಮಾತುಗಳು ಅವು ಸತಿಯ ಎದೆಗೆ ಬಾಣದ ಹಾಗೆ ಚುಚ್ಚಿದು. ಅವಳಿಗೆ ಅರ್ಥವಾಯಿತು, ತನ್ನಿಂದಲೇ, ತನ್ನ ತಂದೆಯಿಂದಲೇ ತನ್ನ ಪ್ರೀತಿಯ ಪತಿಗೆ ಈ ಅವಮಾನ ಆಗ್ತಿದೆ ಅಂತ. ಆಗ ಅವಳ ಮನಸ್ಸಲ್ಲಿ ಒಂದು ಯೋಚನೆ ಬಂತು. ನನ್ನ ತಂದೆಯಿಂದ ಹುಟ್ಟಿದ ಈ ದೇಹದಿಂದಲೇ ನನ್ನ ಗಂಡನಿಗೆ ಅವಮಾನ ಆಗ್ತಿರೋದಾದರೆ ನನಗೆ ಈ ದೇಹವೇ ಬೇಡ ಅಂದುಕೊಂಡು ಒಂದು ಘೋರ ನಿರ್ಧಾರಕ್ಕೆ ಬಂದ್ಬಿಟ್ಲು. ಆ ಕ್ಷಣವೇ ಸತಿ ತನ್ನಲ್ಲಿದ್ದ ಯೋಗಶಕ್ತಿಯನ್ನ ಜಾಗೃತಗೊಳಿಸಿ ಯೋಗಾಗ್ನಿಯನ್ನ ಸೃಷ್ಟಿಸಿದ್ಲು. ಯೋಗಾಗ್ನಿ ಅಂದ್ರೆ ಸುಮ್ಮನೆ ಹೊರಗಿನ ಬೆಂಕಿಗೆ ಹಾರೋದಲ್ಲ, ಅದೊಂದು ಅತ್ಯಂತ ಆಳವಾದ ಆಧ್ಯಾತ್ಮಿಕ ಕ್ರಿಯೆ. ತನ್ನ ದೇಹವನ್ನ ತನ್ನ ಸಂಪೂರ್ಣ ಹಿಡಿತಕ್ಕೆ ತೆಗೆದುಕೊಂಡು ತನ್ನದೇ ಜೀವಶಕ್ತಿಯಿಂದ ಒಳಗಿನಿಂದಲೇ ಅಗ್ನಿಯನ್ನ ಹುಟ್ಟಿಸಿ ಪ್ರಜ್ಞಾಪೂರ್ವಕವಾಗಿ ಆತ್ಮವನ್ನ ದೇಹದಿಂದ ಬೇರ್ಪಡಿಸುವ ಪ್ರಕ್ರಿಯೆ ಅದು. ಹೀಗೆ ತನ್ನ ತಂದೆ ಆಯೋಜಿಸಿದ್ದ ಆ ಮಹಾಯಜ್ಞದ ಅಗ್ನಿಯಲ್ಲೇ ಸತಿ ತನ್ನ ದೇಹವನ್ನ ಆಹುತಿ ಮಾಡಿದ್ಲು. ಅಬ್ಬಾ, ಎಂಥ ವಿಪರ್ಯಾಸ ನೋಡಿ! ಒಬ್ಬ ಮಗಳ ಅಚಲವಾದ ಪ್ರೀತಿಯೇ ಆ ತಂದೆಯ ಯಜ್ಞದ ಅಂತಿಮ ದುರಂತ ಆಹುತಿಯಾಯಿತು. ಸತಿಯ ಪ್ರಾಣತ್ಯಾಗದ ಸುದ್ದಿ ತಿಳಿದ ತಕ್ಷಣ ಶಿವನ ದುಃಖ ಪ್ರಳಯಾಂತಕ ಕೋಪವಾಗಿ ಬದಲಾಯಿತು. ಆ ಕೋಪ ಇಡೀ ಬ್ರಹ್ಮಾಂಡವನ್ನೇ ನಡುಗಿಸಿತು. ಶಿವ ತನ್ನ ಜಟೆಯಿಂದ ಒಂದೇ ಒಂದು ಎಳೆಯನ್ನ ಕಿತ್ತು ನೆಲಕ್ಕೆ ಬಡ್ದ. ಅದರಿಂದ ಹುಟ್ಟಿದ್ದೇ ಭಯಂಕರ ಯೋಧ ವೀರಭದ್ರ. ಅವನಿಗೆ ಒಂದೇ ಆಜ್ಞೆ, ದಕ್ಷನ ಯಜ್ಞವನ್ನ ಧ್ವಂಸ ಮಾಡೋದು. ವೀರಭದ್ರ ಯಜ್ಞಶಾಲೆಗೆ ನುಗ್ಗಿ ಎಲ್ಲವನ್ನೂ ನಾಶ ಮಾಡಿ ದಕ್ಷನ ತಲೆಯನ್ನೇ ಕತ್ತರಿಸಿದ. ಆದರೆ ಶಿವನ ಶೋಕ ಮಾತ್ರ ನಿಲ್ಲಿಲ್ಲ. ಅವನು ಸತಿಯ ನಿರ್ಜೀವ ದೇಹವನ್ನ ಹೆಗಲ ಮೇಲೆ ಹೊತ್ತು ಇಡೀ ಬ್ರಹ್ಮಾಂಡದಲ್ಲೆಲ್ಲ ದಿಕ್ಕಿಲ್ದೇ ಅಲಿಯೋಕೆ ಶುರು ಮಾಡ್ದ. ಅವನ ದುಃಖದ ತೀವ್ರತೆಗೆ ಇಡೀ ಸೃಷ್ಟಿಯ ಸಮತೋಲನವೇ ತಪ್ಪಿಹೋಯಿತು. ಆಗ ಮಹಾವಿಷ್ಣು ಮಧ್ಯಪ್ರವೇಶ ಮಾಡಬೇಕಾಯಿತು. ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನ ಒಂದೊಂದಾಗಿ ಖಂಡರಿಸಿದ. ಆ ದೇಹದ ಭಾಗಗಳು ಭೂಮಿಯ ಮೇಲೆ ಎಲ್ಲೆಲ್ಲಿ ಬಿದ್ವೋ ಆ ಸ್ಥಳಗಳೆಲ್ಲವೂ ಅತ್ಯಂತ ಪವಿತ್ರವಾದವು. ಅವೇ ಇವತ್ತು ನಾವು ಪೂಜಿಸುವ 54 ಶಕ್ತಿಪೀಠಗಳು. ಹಾಗಾದರೆ ಕೊನೆಗೆ ಉಳಿದಿದ್ದೇನು? ಒಂದು ಆತ್ಮದ ಪ್ರೀತಿ, ಇನ್ನೊಂದು ಕಡೆ ಪ್ರಪಂಚದ ಅಹಂಕಾರ. ಇವೆರಡೂ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಉಳಿದಿದ್ದು ಒಂದು ಹೃದಯ ವಿದ್ರಾವಕ ಕಥೆ ಮತ್ತು ಆ ಕಥೆಯಿಂದ ಹುಟ್ಟಿದ ಪವಿತ್ರ ಸ್ಥಳಗಳ ಪರಂಪರೆ ಅಲ್ವಾ? ಪರಸ್ಪರ ನೋಡದ ಶುರುವಾದ ಪ್ರೀತಿ ಕೊನೆಗೆ ಅಹಂಕಾರದ ಬೆಂಕಿಯಲ್ಲಿ ಆಹುತಿಯಾಗಿ ಇವತ್ತಿಗೂ ಪೂಜಿಸಲ್ಪಡುವ ಪವಿತ್ರ ಸ್ಥಳಗಳಾಗಿ ಅಮರವಾಗಿದೆ. ಇದು ಕೇವಲ ಒಂದು ಕಥೆ ಅಲ್ಲ, ಇದು ಇವತ್ತಿಗೂ ನಮ್ಗೆಲ್ಲ ಒಂದು ದೊಡ್ಡ ಪಾಠ.